ಹಿಂದಿನ ವಿಡಿಯೋದಲ್ಲಿ ನಾವು ಲೂಪ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಲೂಪ್ ಸ್ಟೇಟ್ಮೆಂಟ್ಸ್ ಬರಲಿ ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ನ ಬರೆದು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಇವತ್ತೊಂದು ಪ್ರೋಗ್ರಾಮ್ನ ಮಾಡೋಣ. ಆ ಪ್ರೋಗ್ರಾಮಲ್ಲಿ ಏನು ಮಾಡೋಣ ಅಂದರೆ ಯೂಸರ್ ಹತ್ರ ಸ್ಟಾರ್ಟಿಂಗ್ ನಂಬರ್ ಮತ್ತು ಎಂಡಿಂಗ್ ನಂಬರ್ನ ಕೇಳೋಣ. ಆ ನಂಬರ್ಸ್ ಬಿಟ್ವೀನ್ ಬರುವಂಥ ಎಲ್ಲ ನಂಬರ್ಸ್ನ ಯೂಸರಿಗೆ ಪ್ರಿಂಟ್ ಮಾಡಿ ಔಟ್ಪುಟ್ನ ಕೊಡೋಣ. ಸೊ ಈ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ನೋಡೋದಾದರೆ ಫಸ್ಟ್ ನಾವಿಲ್ಲಿ ಯೂಸರ್ ಹತ್ರ ಕೇಳ್ತೀವಿ ಎಂಟರ್ ಸ್ಟಾರ್ಟಿಂಗ್ ನಂಬರ್, ಎಂಟರ್ ಸ್ಟಾರ್ಟಿಂಗ್ ನಂಬರ್. ಸೊ ಯೂಸರ್ ಕೊಡ್ತಾರೆ, ಒಂದು 2 ಕೊಟ್ಟರು ಅಂದ್ಕೊಳ್ಳಿ. ನೆಕ್ಸ್ಟ್ ಕೇಳ್ತೀವಿ ಯೂಸರಿಗೆ ಎಂಟರ್ ಎಂಡ್ ನಂಬರ್. ಸೊ ಯೂಸರ್ ಒಂದು 5 ಕೊಟ್ಟರು ಅಂದ್ಕೊಳ್ಳಿ. ಸೊ ಈಗ ಯೂಸರ್ ಕೊಡೋ ಈ ನಂಬರ್ಸ್ನ ಬಿಟ್ವೀನ್ ಬರುವಂಥ ಅಷ್ಟು ನಂಬರ್ಸ್ನ ಪ್ರಿಂಟ್ ಮಾಡೋಣ. ದ ನಂಬರ್ಸ್ ಆರ್ ಅಂಥೇಳಿ 2, 3, 4 ಮತ್ತು 5ನ ಪ್ರಿಂಟ್ ಮಾಡೋಣ. ಈ ರೀತಿ ನಾವು ಔಟ್ಪುಟ್ನ ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಯೂಸರ್ ನಮಗೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ನಂಬರ್ಸ್ನ ಕೊಟ್ಟಿರ್ತಾರೆ. ಆ ನಂಬರ್ಸ್ನ ಮಧ್ಯೆ ಬರುವಂಥ ಅಷ್ಟು ನಂಬರ್ಸ್ನ ನಾವಿಲ್ಲಿ ಪ್ರಿಂಟ್ ಮಾಡಬೇಕು. ಇದಕ್ಕೆ ನಾವು ಯೂಸ್ ಮಾಡೋದು ಲೂಪ್ ಸ್ಟೇಟ್ಮೆಂಟ್ಸ್. ಅದರಲ್ಲಿ ಫಸ್ಟ್ ನಾನು ಫಾರ್ ಲೂಪಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ಫಾರ್ ಲೂಪ್ನ ಸ್ಟ್ರಕ್ಚರ್ ಗೊತ್ತಿದೆ ನಿಮಗೆ. ಈ ಎಕ್ಸಾಂಪಲ್ ಈಗ ಫಾರ್ I = 0, I <5, I ++. ಈ ರೀತಿ ಬರೆದು system.out.printಲ್ಲಿ ನಾನು ಏನು ನಮ್ಮ ಐ ವ್ಯಾಲ್ಯೂ ಇದೆ, ಐ ವೇರಿಯೇಬಲಲ್ಲಿರುವಂಥ ವ್ಯಾಲ್ಯೂನ ನಾನು ಏನಾದರೂ ಪ್ರಿಂಟ್ ಮಾಡಿದ್ರೆ ನಿಮಗೆ ಗೊತ್ತೇ ಇದೆ, I 0 ಇದ್ದಾಗ 0 ಪ್ರಿಂಟ್ ಆಗುತ್ತೆ, 1 ಆದಾಗ 1, 2 ಹಾಗೆ 3 ಮತ್ತು 4 ಪ್ರಿಂಟ್ ಆಗುತ್ತೆ. 5 ಬಂದಾಗ ಏನಾಗುತ್ತೆ, ನನ್ನ ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಆಗ ಪ್ರೋಗ್ರಾಮ್ ನಿಲ್ಲುತ್ತೆ. ಆದರೆ ಈಗ ನನಗೇನಿದೆ, ಸ್ಟಾರ್ಟಿಂಗ್ ಪಾಯಿಂಟು ಗೊತ್ತಿದೆ, ಎಂಡಿಂಗ್ ಪಾಯಿಂಟ್ ಕೂಡ ಗೊತ್ತಿದೆ. ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ 0 ಇದೆ. ಈ 0 ಎಲ್ಲಿದೆ, ನನ್ನ ಐ ಇನಿಷಿಯಲೈಸ್ ಏನು ಮಾಡಿದ್ದೀನಿ ಅದರಲ್ಲಿದೆ. ಸೊ ಈ ಜಾಗದಲ್ಲಿ ನಾನೇನಾದರೂ 2ನ ಬರೆದ್ರೆ, ಇಲ್ಲಿ ನಾನು 2 ಬರೆದ್ರೆ ನನ್ನ ಸ್ಟಾರ್ಟಿಂಗ್ ನಂಬರ್ ಏನಾಗುತ್ತೆ, 2 ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಎಂಡಿಂಗ್ ನಂಬರ್ ಕೂಡ ಇದೆ. ಎಂಡಿಂಗ್ ನಂಬರ್ನ ನಾನು ಎಲ್ಲಿ ಬರೀಬೇಕಾಗತ್ತೆ, ನನ್ನ ಕಂಡೀಷನಲ್ಲಿ ಬರೀಬೇಕಾಗತ್ತೆ. ಆದರೆ ಕಂಡೀಷನಲ್ಲಿ ನಾನು ಬರೆದಿರೋದು ಈಗ ಲೆಸ್ ದೆನ್. ಇಲ್ಲಿ ನಾನು ಲೆಸ್ ದೆನ್ ಆರ್ ಈಕ್ವಲ್ ಟು ಬರೆದ್ರೆ 5 ಕೂಡ ಈ ಕಂಡೀಷನ್ ಕೂಡ ಈಕ್ವಲ್ ಆಗುತ್ತೆ. ಆವಾಗ ನನಗೆ 2, 3, 4 ಮತ್ತು 5 ಕೂಡ ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ನಾನು ನನ್ನ ನಂಬರ್ಸ್ನ ಫಾರ್ ಲೂಪ್ ಯೂಸ್ ಮಾಡಿ ಪ್ರಿಂಟ್ ಮಾಡ್ಬೋದು. ಸೊ ಇದನ್ನು ಪ್ರೋಗ್ರಾಮಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಪ್ರೋಗ್ರಾಮಿಗೆ ಬಂದಿದ್ದೀನಿ. ಇಲ್ಲಿ ನಾನು ಫಸ್ಟ್ ಯೂಸರ್ ಹತ್ರ ನಂಬರ್ಸ್ನ ಕೇಳ್ತೀನಿ. ಸೊ ಎಂಟರ್ ಸ್ಟಾರ್ಟಿಂಗ್ ನಂಬರ್ ಅಂತ ಕೇಳಿದ್ದೀನಿ. ಯೂಸರ್ ಕೊಡೋ ನಂಬರ್ ನಾನು ಇಂಟ್ ಎಸ್ ಅನ್ನೋ ವೇರಿಯೇಬಲ್ಗೆ ಇನ್ಪುಟ್ ತೊಗೊಳ್ತೀನಿ. ಇನ್ ಡಾಟ್ ನೆಕ್ಸ್ಟ್ ಇಂಟ್. ನೆಕ್ಸ್ಟು ಯೂಸರಿಗೆ ಕೇಳ್ತೀನಿ ಎಂಟರ್ ಎಂಡಿಂಗ್ ನಂಬರ್. ಯೂಸರ್ ಕೊಡುವಂಥ ಇನ್ಪುಟ್ನ ನಾನು ಈ ಅನ್ನೋ ವೇರಿಯೇಬಲ್ಗೆ ತಗೊಳ್ತೀನಿ. ಯೂಸರ್ ಕೊಡೋ 2 ನಂಬರ್ನ ನಾನು ಇನ್ಪುಟ್ ತೊಗೊಂಡಿದ್ದೀನಿ. ಒಂದು ಎಸ್ಸಲ್ಲಿದೆ, ಇನ್ನೊಂದು ಇಯಲ್ಲಿದೆ. ಸೊ ಈಗ ನನ್ನ ಪ್ರೋಗ್ರಾಮ್ ಪ್ರಕಾರ ನೋಡೋದಾದರೆ ನಾನಿಲ್ಲಿ ಈ ಕೊಡುವಂಥ ಸ್ಟಾರ್ಟಿಂಗ್ ನಂಬರ ನಾನು ಇಂಟ್ ಎಸ್ಸಿಗೆ ಇನ್ಪುಟ್ ತೊಗೊಂಡಿದ್ದೀನಿ. ಅದೇ ಥರ ಈ ನಂಬರ್ನ ನಾನು ಇಂಟ್ ಇಗೆ ಇನ್ಪುಟ್ ತೊಗೊಂಡಿದ್ದೀನಿ. ಸೊ ನನ್ನ ಫಾರ್ ಲೂಪ್ನ ಪ್ರಕಾರ ಸ್ಟಾರ್ಟಿಂಗ್ ನಂಬರ್ ಎಲ್ಲಿ ಬರುತ್ತೆ, I = ಎಸ್. ಅದೇ ಥರ ಎಂಡಿಂಗ್ ನಂಬರ್ ಏನಿದೆ, I <= ಇ, I ++. ಈ ರೀತಿ ಬರೆದ್ರೆ ನನಗೆ ಬೇಕಾಗಿರೋಂಥ ಒಂದು ಔಟ್ಪುಟ್ನ ನಾನು ಅಚೀವ್ ಮಾಡ್ಬೋದು. ಸೊ ಇಲ್ಲಿ ಫಾರ್ ಲೂಪ್ನ ತಗೊಳ್ತೀನಿ. ಫಾರ್ ಇಂಟ್ I = ಎಸ್, I <= ಎಂಡಿಂಗ್ ನಂಬರ್ ಇ, I ++. system.out.printಲ್ಲಿ ನಾನೀಗ ನನ್ನ ನಂಬರ್ ಐನ ವೇರಿಯೇಬಲ್ ಐನ ಪ್ರಿಂಟ್ ಮಾಡ್ತೀನಿ. ಈಗ ಇದನ್ನು ರನ್ ಮಾಡಿದಾಗ ನೋಡ್ಬೋದು ಕೇಳ್ತಾ ಇದೆ ಎಂಟರ್ ಸ್ಟಾರ್ಟಿಂಗ್ ನಂಬರ್. ಸ್ಟಾರ್ಟಿಂಗ್ ನಂಬರ್ ಅಂದ್ಕೊಳ್ತೀನಿ 4. ಸೊ ಈಗ ಎಂಡಿಂಗ್ ನಂಬರ್ ಕೇಳ್ತಾ ಇದೆ. ಎಂಡಿಂಗ್ ನಂಬರ್ ಕೊಡ್ತೀನಿ ನಾನು 9. ನೋಡ್ಬೋದು ಬಿಟ್ವೀನ್ ನಂಬರ್ಸ್ ಪ್ರಿಂಟ್ ಆಗ್ತಿದೆ. ಸೊ ನೋಡ್ಬೋದು ಇಲ್ಲಿ ಸ್ವಲ್ಪ ಮಿಸ್ ಆಯ್ತು. ಈಗ ಇಲ್ಲಿ 9 ಆಗ್ತಿದ್ದಂಗೆ 4 ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ,
ಒಂದು ಸ್ಟೇಟ್ಮೆಂಟ್ನ ಇನ್ಪುಟ್ ತೊಗೊಂಡ ತಕ್ಷಣ ಪ್ರಿಂಟ್ ಮಾಡ್ತೀನಿ. ಸಿಸ್ಟಮ್ ಡಾಟ್ ಡಾಟ್ ಪ್ರಿಂಟ್ ದ ನಂಬರ್ಸ್ ಆರ್. ಸೊ ನೋಡ್ಬೋದು ಈ ಥರ ಸಣ್ಣ ಸಣ್ಣ ಸ್ಟೇಟ್ಮೆಂಟ್ಸ್ ಏನಿದೆ ಪ್ರೋಗ್ರಾಮ್ನಲ್ಲಿ ಔಟ್ಪುಟ್ಟಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ಈಗ ಅದೇ ನಂಬರ್ಸ್ನ ಕೊಡೋಣ. 1 2 ಇಂದ 7ವರೆಗೂ ಕೊಡ್ತೀನಿ. 2 3 4 5 6 7. ಸೊ ನೋಡ್ಬೋದು ವ್ಯಾಲ್ಯೂಸ್ ಪ್ರಿಂಟ್ ಆಗಿದೆ. ಸೊ ಈ ಪ್ರೋಗ್ರಾಮ್ ನಿಮಗೆ ನೋಡೋದಕ್ಕೆ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ ಅನ್ನಿಸ್ಬೋದು, ಆದರೆ ಇಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಎಕ್ಸಾಂಪಲ್, ಈಗ ನಾನೇನಾದರೂ ಸ್ಟಾರ್ಟಿಂಗ್ ನಂಬರ್ನ 3 ಕೊಟ್ಟೆ, ಆದರೆ ನಾನು ಎಂಡಿಂಗ್ ನಂಬರ್ನ 1 ಕೊಟ್ಟೆ. ಸೊ ಈಗ ಏನಾಗ್ಬೋದು ನೋಡ್ಬೋದು, ಯಾವುದೇ ನಂಬರ್ಸ್ ಪ್ರಿಂಟ್ ಆಗಿಲ್ಲ. ಯಾಕಾಗಿ ಇಲ್ಲಿ ಕಂಡೀಷನ್ಸ್ ಇದೆ. ಆದರೆ ನಂಬರ್ಸ್ ಪ್ರಿಂಟ್ ಆಗದೇ ನನಗೇನು ಪ್ರಿಂಟ್ ಆಗ್ತಿದೆ, ದ ನಂಬರ್ಸ್ ಆರ್ ಅಂತ ಹೇಳಿ ಔಟ್ಪುಟ್ ಅಂತೂ ಬರ್ತಾ ಇದೆ. ಈ ರೀತಿ ಔಟ್ಪುಟ್ ಬಂದರೆ ಏನಾಗುತ್ತೆ, ಯೂಸರಿಗೆ ನೋಡಿದಾಗ ಏನೋ ಪ್ರಾಬ್ಲಮ್ ಆಗಿರ್ಬೋದು, ನನಗೇನೋ ತೋರಿಸ್ತಾ ಇಲ್ಲ. ಆದರೆ ನಮಗೆ ಗೊತ್ತಿಲ್ಲಿ ಸ್ಟಾರ್ಟಿಂಗ್ ನಂಬರ್ 5 ಇಂದ 3 ಅಂದರೆ ನನಗೆ ರಿವರ್ಸ್ ಆಗಬೇಕು. ರಿವರ್ಸ್ ಇಲ್ಲಿ ಪ್ರಿಂಟ್ ಆಗೋಲ್ಲ, ಇಲ್ಲಾಂದರೆ 3 ಇಂದ 5ವರೆಗೆ ಪ್ರಿಂಟ್ ಆಗಬೇಕು. ಆದರೆ ನಾವು ಬರೆದಿರೋ ಫಾರ್ ಲೂಪ್ನ ಪ್ರಕಾರ ಆ ರೀತಿ ಔಟ್ಪುಟ್ ನಮಗೆ ಅಚೀವ್ ಆಗಲ್ಲ. ಸೊ ಇಲ್ಲಿ ನಾನೊಂದು ಕಂಡೀಷನ್ನ ಬರೀಬೇಕು. ಸ್ಟಾರ್ಟಿಂಗ್ ನಂಬರ್ ಏನಿದೆ ಅಲ್ವಾ, ಅದು ಅದಕ್ಕಿಂತ ಎಂಡಿಂಗ್ ನಂಬರ್ ಏನಿದೆ ಗ್ರೇಟರ್ ಇರಬೇಕು, ಆವಾಗ ಮಾತ್ರ ವರ್ಕ್ ಆಗಬೇಕು ಅಂತ ಹೇಳಿ ಒಂದು ಕಂಡೀಷನ್ನ ಬರೆದ್ರೆ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇನ್ಪುಟ್ ತೊಗೊಳ್ತೀನಲ್ವಾ ಎಸ್ ಮತ್ತು ಇ, ಆವಾಗಲೇ ಒಂದು ಇಫ್ ಸ್ಟೇಟ್ಮೆಂಟ್ನ ಬರಿತೀನಿ. ಇಫ್ ನನ್ನ ನಂಬರ್ ಏನಿದೆ ಎಸ್ ಸ್ಟಾರ್ಟಿಂಗ್ ನಂಬರು, ಅದು ಯಾವಾಗಲೂ ನನ್ನ ಎಂಡಿಂಗ್ ನಂಬರ್ಗಿಂತ ಕಮ್ಮಿ ಇರಬೇಕು. ಸೊ ಅದಕ್ಕಾಗಿ ಎಸ್ ಲೆಸ್ ದ್ಯಾನ್ ಇ. ಸೊ ಇದಿದ್ದರೆ ಓಕೆ, ನನ್ನ ಏನು ಒಳಗಿರುವಂಥ ಅಷ್ಟು ಸ್ಟೇಟ್ಮೆಂಟ್ಸ್ ಇದೆ ಅದಿಷ್ಟು ವರ್ಕ್ ಆಗಲಿ, ಏನೂ ಸಮಸ್ಯೆ ಇಲ್ಲ. ಇಲ್ಲದೇ ಇದ್ದರೆ ಎಲ್ಸ್, ಏನಾದರೂ ಈ ಕಂಡೀಷನ್ ಫಾಲ್ಸ್ ಆದರೆ ಆಗ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಕೊಡೋಣ. ಏನಂತ ಕೊಡೋಣ, ಕೆನಾಟ್ ಬಿ ಪ್ರಿಂಟ್, ಆ ಥರದ್ದೇನಾದರೂ. ನಂಬರ್ ಇಲ್ಲಾಂದರೆ ಸ್ಟಾರ್ಟಿಂಗ್ ನಂಬರ್ ಈಸ್ ಲೆಸ್ ದೆನ್ ಅಥವಾ ಎಂಡಿಂಗ್ ನಂಬರ್ ಈಸ್ ಲೆಸ್ ದೆನ್ ಅಂತ ಹೇಳಿ ಕೊಡೋಣ. ಎಂಡಿಂಗ್ ನಂಬರ್ ಈಸ್ ಲೆಸ್ ದೆನ್ ಸ್ಟಾರ್ಟ್ ನಂಬರ್. ಓಕೆ, ಸ್ಟಾರ್ಟಿಂಗ್ ನಂಬರ್. ಓಕೆನಾ, ನೋಡ್ಬೋದು. ಈಗ ನಾನೆಲ್ಲಾದರೂ 4 ಮತ್ತು 2 ಕೊಟ್ಟರೆ ನನಗೇನಾಗುತ್ತೆ, ಎಂಡಿಂಗ್ ನಂಬರ್ ಇಸ್ ಲೆಸ್ ದೆನ್ ಸ್ಟಾರ್ಟಿಂಗ್ ನಂಬರ್. ಸೊ ಈ ರೀತಿ ಔಟ್ಪುಟ್ ಬರ್ತಾ ಇದೆ. ಅದೇ ನನಗೆ ಆವಾಗ ಏನು ಬಂದಿತ್ತು, ಆವಾಗ ನನಗೆ ಇದೇ ಸ್ಟೇಟ್ಮೆಂಟ್ ಬಂದಿತ್ತು ನಂಬರ್ಸ್ ಆರ್ ಅಂತೇಳಿ. ಆದರೆ ಈ ಪಾರ್ಟ್ ಏನಿದೆ ವರ್ಕ್ ಆಗಿರಲಿಲ್ಲ. ಆದರೆ ಇದು ಬಂದಾಗ, ಇದು ವರ್ಕ್ ಆಗದೆ ಇದ್ದಾಗ ನಮಗೆ ಅನಿಸುತ್ತೆ ನಂಬರ್ಸ್ ಯಾಕೋ ಪ್ರಿಂಟ್ ಆಗ್ತಿಲ್ಲೇನೋ, ಈ ರೀತಿ ನಮಗೆ ಅನಿಸುತ್ತೆ. ಸೊ ಅದಕ್ಕಾಗಿ ನಾವು ಯಾವಾಗಲೂ ಅಷ್ಟೇ ಎಲ್ಲ ಥರ ಕಂಡೀಷನ್ಸ್ ಕೂಡ ಇದರಲ್ಲಿ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ ಪ್ರೋಗ್ರಾಮ್ನ ಬರೆದಾಗ. ಓಕೆ, ಇದನ್ನೇ ನಾನೀಗ ವೈಲ್ ಲೂಪಲ್ಲಿ ಅಚೀವ್ ಮಾಡೋದಾದರೆ ಹೇಗೆ ಮಾಡ್ಬೋದು, ಯಾಕೆಂದರೆ ವೈಲ್ ಮತ್ತು ಫಾರ್ ಎರಡೂ ಒಂದೇ ರೀತಿ ಇತ್ತು. ಸೊ ಇದನ್ನು ವೈಲ್ ಲೂಪಲ್ಲಿ ಕೂಡ ಬರೀಬೋದು. ವೈಲ್ ಲೂಪಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಸೊ ವೈಲ್ ಲೂಪಲ್ಲಿ ನಾನು ಜಸ್ಟ್ ಏನು ಮಾಡ್ತೀನಿ, ಈ ಫಾರ್ ಲೂಪಲ್ಲಿರುವಂಥ ಪಾರ್ಟ್ನ ತೆಗಿತೀನಿ. ಸೊ ಇಲ್ಲಿ ನಾನು ವೈಲ್ ಲೂಪಲ್ಲಿ ಇದೇ ಪ್ರೋಗ್ರಾಮ್ನ ಬರಿತೀನಿ. ಇಲ್ಲಿ ನಾನೇನು ಮಾಡಬೇಕಾಗತ್ತೆ, ಐನ ಸ್ಟಾರ್ಟಿಂಗಲ್ಲೇ ಬರೀಬೇಕಾಗತ್ತೆ. ಆದರೆ ಐಗಿಂತ ನನಗೆ ಈಗಾಗಲೇ ನನ್ನ ಹತ್ರ ಎಸ್ ಇದೆ. ಸೊ ಎಸ್ ಇರೋದ್ರಿಂದ ನನಗೆ ಐನ ಯೂಸ್ ಮಾಡೋವಂಥ ಅವಶ್ಯಕತೆ ಬರಲ್ಲ. ಇಲ್ಲಿ ನಾನೇನು ಮಾಡ್ತೀನಿ, ವೈಲ್ ನನ್ನ ಎಸ್ ಏನಿದೆ ಅಲ್ವಾ, ಎಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇ, ನನ್ನ ಎಂಡಿಂಗ್ ನಂಬರ್. ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ಏನು ಪ್ರಿಂಟ್ ಆಗುತ್ತೆ, ನನ್ನ ವ್ಯಾಲ್ಯೂ ಎಸ್ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದಮೇಲೆ ನನಗೇನಾಗುತ್ತೆ, ಐ ಇನ್ಕ್ರಿಮೆಂಟ್ ಮಾಡ್ತಿದ್ವಿ, ಅದೇ ಥರ ಈಗ ನಾನೇನು ಮಾಡ್ತೀನಿ, ಇಲ್ಲಿ ಎಸ್ನ ಇನ್ಕ್ರಿಮೆಂಟ್ ಮಾಡ್ತೀನಿ. ಸೊ ಇಲ್ಲಿ ನನಗೆ ಐನ ಅವಶ್ಯಕತೆನೇ ಬರಲ್ಲ. ಒಂದು ವೇರಿಯೇಬಲ್ ನಮಗೆ ಉಳೀತು, ಒಂದು ಸ್ಟೋರೇಜ್ ಸ್ಪೇಸ್ ನಮಗೆ ಉಳೀತು. ನೋಡ್ಬೋದು, ಇದರಲ್ಲಿ ಕೂಡ ನಮಗೆ ಸೇಮ್ ಔಟ್ಪುಟ್ ಅಚೀವ್ ಆಗುತ್ತೆ. ಓಕೆ, ಈ ರೀತಿ ನಮ್ಮ ಪ್ರೋಗ್ರಾಮ್ ಲೂಪ್ಸ್ ವರ್ಕ್ ಆಗುತ್ತೆ. ಸೊ ಇನ್ನೂ ಒಂದಿಷ್ಟು ಪ್ರೋಗ್ರಾಮ್ಸ್ನ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ.